ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಯಾವ ದಿನ? ಜೋರಾಗಿ ಯಾವ ದಿನ ಇವತ್ತು? ನಿಮಗೆ ತಾನೇ ಕೇಳ್ತೀನಿ, ಯಾವ ದಿನ ಇವತ್ತು? ಕ್ರಿಸ್ಮಸ್. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲ ಜನರ ಒಂದು ವಿಶೇಷವಾದ ಹಬ್ಬ ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಹಬ್ಬ ಗೊತ್ತಿಲ್ಲದಿರುವಂತಹ ದೇಶ, ಕ್ರಿಸ್ಮಸ್ ಹಬ್ಬ ಗೊತ್ತಿಲ್ಲದಿರುವಂತಹ ಜನರು ಈ ಪ್ರಪಂಚದಲ್ಲಿ ಇಲ್ಲ. ಆಮೇಲೆ ಮುಂಜಾನೆಯಿಂದ ನನ್ನ ಎಲ್ಲ ಅನ್ಯ ಫ್ರೆಂಡ್ಸು, ಅಂದ್ರೆ ಯೇಸುವನ್ನ ನಂಬದೇ ಇರುವಂತಹ ಅನೇಕ ಸ್ನೇಹಿತರು, ಅವರೆಲ್ಲರೂ ಕೂಡ ವಿಶ್ ಮಾಡ್ತಾನೆ ಇದ್ದಾರೆ ಕ್ರಿಸ್ಮಸ್ ಹಬ್ಬ. ಯಾಕಂದ್ರೆ ನಾನು ಸೇವಕರು ಯೇಸುವನ್ನು ನಂಬಿಕೊಂಡು ಸೇವೆ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಮುಂಜಾನೆಯಲ್ಲೂ ಕೂಡ ವಿಶ್ ಮಾಡ್ತಿದ್ದಾರೆ, ಕಳಿಸ್ತಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅವ್ರು ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೆ ಯೇಸು ಹುಟ್ಟಿದ್ದಾರೆ ಅನ್ನೋ ಸತ್ಯ ಗೊತ್ತು. ಹಲ್ಲೆಲೂಯಾ. ಸೊ ಇವತ್ತು ತುಂಬಾ ಮುಖ್ಯವಾದಂತಹ ವಿಷಯವನ್ನ ತಿಳ್ಕೊಳ್ಳೋಣ. ಯೇಸು ಹುಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಅಲ್ವಾ? ಯೇಸು ಕ್ರಿಸ್ತನ ಈ ಲೋಕದಲ್ಲಿ 2024 ವರ್ಷಗಳ ಹಿಂದೆ ಹುಟ್ಟಿ ಬಂದಿದ್ದಾರೆ ಅನ್ನುವಂತಹ ಸತ್ಯ ನಮ್ಮೆಲ್ಲರಿಗೂ ಗೊತ್ತು. ಅನೇಕ ವರ್ಷಗಳು ಕೂಡ ಕೇಳ್ತಾ ಬರ್ತಾ ಇದ್ದೀವಿ. ಆದ್ರೆ ಯೇಸು ಯಾರು, ಏನು ಎಂಬುದಾಗಿ ಕೆಲವು ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಒಂದು ವಚನವನ್ನು ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1-14. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1-14. ಆ ಕಾಲದಲ್ಲಿ ರಾಜ್ಯವೆಲ್ಲ ಕನಶುಮಾರಿ ಭರಿಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕುರೇನ್ಯರು ಸುರೇಗೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾನಿಶುಮಾರಿ ನಡೆಯಿತು. ಆಗ ಎಲ್ಲರೂ ಕಾನಿಶುಮಾರಿ ಭರಿಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲೆಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಎದ್ದು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಹಕ್ಕನೆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಬರೆಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಆಮೇಲೆ ಹಲ್ಲೆಲೂಯಾ. ಮಕ್ಕಳು ಯಾರು ಮಾತಾಡಬಾರ್ದು. ಮತ್ತೆ ಫೋನ್ ಇರೋ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮಾಡಿ. ಚರ್ಚಲ್ಲಿ ಕೂತ್ಕೊಂಡು ಕೂಡ ಫೋನ್ ಹೊಡೆತಾನೆ ಇರುತ್ತೆ, ರಿಂಗ್ ಆಗ್ತಾನೆ ಇರುತ್ತೆ. ಇದೆಲ್ಲ ಎಷ್ಟು ಡಿಸ್ಟರ್ಬ್ ಆಗುತ್ತೆ. ದೇವರ ಪರಿಶುದ್ಧನ ಸ್ತೋತ್ರವಾಗಿ. ಸೊ 11ನೇ ವಚನವನ್ನು ಮುಖ್ಯವಾಗಿ ನಾವು ನೋಡುವಾಗ ಆ ದೂತನು ಹೇಳ್ತಿರೋದು ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ. ಯಾರು ಯೇಸು? ಆತನು ಕ್ರಿಸ್ತನೇ ಎಂಬುದಾಗಿ. ನಿಮಗೂ ನಮಗೂ ಕ್ರಿಸ್ತನೇ ಅಂದ್ರೆ ವ್ಯತ್ಯಾಸ ಏನು ಗೊತ್ತಾಗೋದಿಲ್ಲ. ಯೇಸು ಕ್ರಿಸ್ತನು ಎಲ್ಲ ಒಂದೇ ಅಂತ ಹೇಳಿ ಅಂದ್ಕೊಳ್ತೀವಿ. ಆದ್ರೆ
ಕ್ರಿಸ್ತನು ಅನ್ನೋದ್ರಲ್ಲಿ ಒಂದು ಪರಮಾರ್ಥ ಇದೆ. ಏನದು ಅಂತ ಹೇಳಿದ್ರೆ ಬರಬೇಕಾಗಿರುವ ಆತನು. ಹಲ್ಲೆಲೂಯಾ. ಜೆಸಿಗ ವಾಕ್ಯ ಹೇಳುವಾಗ ಹೇಳ್ತಾ ಇತ್ತು ಆ ವಚನವನ್ನ, ಮತ್ತಾಯ 16:16 ಸೀಮೋನ್ ಪೇತ್ರನು ಹೇಳ್ತಿರುವಂತ ಮಾತು, ನೀನು ಬರಬೇಕಾಗಿರುವ ಕ್ರಿಸ್ತನು. ಸೊ ಬರಬೇಕಾಗಿರುವ ಕ್ರಿಸ್ತನು ಅಂತ ಹೇಳಿದ್ರೆ ಮೆಸ್ಸಿಯನು, ಅಭಿಷೇಕ್ತನು ಎಂಬುದಾಗಿ ಈ ಪೇತ್ರನು ಯಾವ ರೀತಿ ಅರಿಕೆ ಮಾಡಿದ್ರು ಅದೇ ರೀತಿಯಲ್ಲಿ ಅಲ್ಲಿ ದೂತರು ಕೂಡ ಹೇಳ್ತಾ ಇರೋದು, ಈತನು ಕ್ರಿಸ್ತನು. ಇದುವರೆಗೂ ನೀವು ಎದುರು ನೋಡ್ತಾ ಇದ್ದಂತ ಯೇಸು ಕ್ರಿಸ್ತನು ಈತನೇ ಎಂಬುದಾಗಿ. ಹಾಗಾಗಿ ಇವತ್ತಿನ ಒಂದು ಸಂದೇಶ ಜನರನ್ನು ರಕ್ಷಿಸಲು ಕ್ರಿಸ್ತನು ಬಂದನೆಂಬುದಾಗಿ ನೋಡ್ತೇವೆ. ವಾಕ್ಯ ಲೂಕ 2:1-14 ಮುಖ್ಯವಾಗಿ ಬೇಗ ಮುಗಿಸೋದಕ್ಕೆ ನೋಡ್ತೀನಿ ವಾಕ್ಯವನ್ನ. ದಯಮಾಡಿ ಎಲ್ಲರೂ ಕೂಡ ಗಮನ ಕೊಡಿ. ಈ ಕಡೆ ಇಲ್ಲಿ ಯೇಸುವನ್ನ 3 ಹೆಸರುಗಳಿಂದ ನಾವು ನೋಡ್ತೀವಿ. ಮೊದಲನೇದು ಯೇಸು, ಅದು ಎಲ್ಲರಿಗೂ ಪ್ರಸಿದ್ಧವಾಗಿರುವಂತಹ ಮಾತು. ಎರಡನೇದು ಕ್ರಿಸ್ತನು, ಮೂರನೇದು ಇಮ್ಮಾನುವೇಲ ಎಂಬುದಾಗಿ. ಆಮೇಲೆ ಇಲ್ಲಿ ಯೇಸು ಅಂದ್ರೆ ಏನು ಅರ್ಥ? ಯೇಸು ಅಂದ್ರೆ ಏನರ್ಥ? ಮುಖ್ಯವಾಗಿ ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ ಆತನು ನಮ್ಮ ರಕ್ಷಕ. ಯೇಸು ಅಂದ್ರೆ ಜನರನ್ನ, ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯೇಸು ಅಂದ್ರೆ ಏನಂತ? ನಿನ್ನನ್ನ ಪಾಪದಿಂದ ಬಿಡಿಸಿ ರಕ್ಷಿಸುವಾತನ ಎಂಬುದಾಗಿ ನೋಡ್ತೇವೆ. ಕ್ರಿಸ್ತನು ಅಂದ್ರೆ ಅಭಿಷೇಕ್ತನೆ ಎಂಬುದಾಗಿ. ಅದನ್ನ ಆಗಲೇ ಹೇಳಿದೆ, ದೂತನು ಕೂಡ ಹೇಳ್ತಾ ಇದ್ದಾರೆ 11ನೇ ವಚನದಲ್ಲಿ, ಈತನು ಕ್ರಿಸ್ತನು ಅಂತ ಹೇಳಿ, ಅಂದ್ರೆ ಅಭಿಷೇಕ್ತನು. ಮತ್ತಾಯ 3:15 ಕೂಡ ವಾಕ್ಯವನ್ನು ನಾವು ನೋಡಿದ್ವಿ. ಅಂದ್ರೆ ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈ ಸ್ತ್ರೀ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ಆ ವಚನ ಹೇಳುತ್ತೆ. ಸೊ ಕ್ರಿಸ್ತನಾಗಿರುವಾತನು ಅಭಿಷೇಕ್ತನಾಗಿ ಮನುಷ್ಯರನ್ನ ರಕ್ಷಿಸೋದಕ್ಕಾಗಿ ಬರ್ತಾನೆ ಎಂಬುದಾಗಿ ವಾಕ್ಯ ಆದ್ಯತೆ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಇವತ್ತು ಈ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಯಾವುದೇ ವ್ಯಕ್ತಿಯನ್ನು ತಗೊಳ್ಳಿ, ಅವರು ಹುಟ್ಟಿದಾಗಿನಿಂದಲೇ ಇರೋದು. ಅದಕ್ಕೆ ಮುಂಚೆಯಿಂದ ಇರಲಿಲ್ಲ, ಹುಟ್ಟಕ್ಕೆ ಮುಂಚೆಯಿಂದ ಏನು ಅವರ ಚರಿತ್ರೆ ಇರಲಿಲ್ಲ, ಅಥವಾ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಯಾರ ಬಗ್ಗೆ ಹೇಳಲ್ಪಟ್ಟಿಲ್ಲ. ಕೇವಲ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರನೇ ಆತನು ಅಭಿಷೇಕ್ತನಾಗಿ ನಿನ್ನನ್ನ ನನ್ನನ್ನ ಸೈತಾನನಿಂದ, ಪಾಪದಿಂದ ಮತ್ತು ನರಕದಿಂದ ಬಿಡಿಸೋದಕ್ಕಾಗಿನೇ ಈ ಕ್ರಿಸ್ತನು ಬರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಜೋಯಿಷರಿದ್ದಾರೆ. ಎಷ್ಟು ಜನ ಜೋಯಿಷರು? ಯೇಸುವನ್ನ ನೋಡಕ್ ಬಂದ್ರಲ್ಲ ಜೋಯಿಷರು ಎಷ್ಟು ಜನ ಇದ್ದಾರೆ? ಜ್ಞಾನಿಗಳು ಬಂದ್ರಂತ ಗೊತ್ತ ಹೋಗ್ಲಿ. 4 ಜನ ಇದ್ರು ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಆದ್ರೆ ಅಲ್ಲಿ 3 ಜನ ಅಂತ ಯಾಕೆ ಹೇಳ್ತಾರೆ? 3 ಜನ ಜೋಯಿಷರು ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನ ನೋಡಕ್ ಬಂದಾಗ ಅವ್ರು ಏನ್ ಮಾಡಿದ್ರು? 3 ಒಂದು ಗಿಫ್ಟ್ ಗಳನ್ನ ತಂದಿದ್ರು ಯೇಸು ಸ್ವಾಮಿಗೆ. ಏನೇನು ಅದು ಗಿಫ್ಟ್ ತಂದಿದ್ದು? 3 ಏನು ಜೋಯಿಷರು ತಂದಂತ ಗಿಫ್ಟ್ಗಳು ನೆನಪಿದೆ? ಏನೇ ತಂದ್ರಂತ? ಫಸ್ಟ್ ಬಂಗಾರ, ಆಮೇಲೆ ಧೂಪ, ಆಮೇಲೆ ರಕ್ತಬೋಳ ಎಂಬುದಾಗಿ ನಾವು ನೋಡ್ತೀವಿ. ಆತನೇ ಕ್ರಿಸ್ತನು ಅನ್ನೋದಕ್ಕೆ ಅದು ಕೂಡ ಸಾಕ್ಷಿ ಹೇಳುತ್ತೆ. ಯೇಸು ಅರಸನು, ಯೇಸು ಯಾಜಕನು, ಯೇಸು ಪ್ರವಾದಿಯಾಗಿದ್ದಾನೆ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಆತನು ಸತ್ಯ ಅರಸನಾಗಿ, ಸತ್ಯ ಯಾಜಕನಾಗಿ, ಸತ್ಯ ಪ್ರವಾದಿಯಾಗಿ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ ಜೋಯಿಸಲ್ಪಟ್ಟ ಕಾಣಿಕೆಯಿಂದಲೂ ಕೂಡ ತಿಳಿಯಪಡಿಸುತ್ತೆ ನಮಗೆ. ಆ ಬಂಗಾರ ಯಾವಾಗಲೂ ಕೂಡ ರಾಜನಿಗೆ ಹೋಲಿಕೆ ಆಗುತ್ತೆ, ರಾಜನ ಅರಮನೆಗೆ ಹೋಲಿಕೆ ಆಗುತ್ತೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇದಾಗಿ ರಾಜನ ಕೊಡ್ಬೇಕಾದ್ರೆ ಅತಿ ಕಡಿಮೆ ಬೆಲೆ ಇರುವಂತದ್ದು ಯಾವುದನ್ನು ಕೊಡಲ್ಲ. ರಾಜನು ಕೊಡೋದು ಬಂಗಾರನೇ ಕೊಡಬೇಕು. ಯೇಸು ರಾಜನೆಂಬುದಾಗಿ ಜೋಯಿಸು ಕೊಡೋ ಕಾಣಿಕೆಯಿಂದಲೇ ಗೊತ್ತಾಗ್ತಿದೆ. ಎರಡನೇದಾಗಿ ಧೂಪನ ಯಾಕೆ ಯೇಸುವಿನ ಬಳಿಗೆ ತರಬೇಕಾಗಿತ್ತು? ಯೇಸುವೇ ಸತ್ಯ ಯಾಜಕ.
ಆಮೇಲೆ ಯಾಜಕರು ಏನ್ ಮಾಡ್ಬೇಕು? 24 ಗಂಟೆ ಧೂಪ ಆಗ್ಬೇಕಾಗಿತ್ತು ದೇವರ ಸನ್ನಿಧಿಯಲ್ಲಿ. ಕ್ರಿಸ್ತನ ನಿನಗೋಸ್ಕರ ಇವತ್ತು ಕೂಡ ಯಾಜಕರಾಗಿ ನಮಗಾಗಿ ಆತನ ಯಜ್ಞವನ್ನು ಸಮರ್ಪಿಸಿದ ಅಷ್ಟೇ ಅಲ್ಲ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಮತ್ತೆ ರಕ್ತಬೋಳವನ್ನು ತಂದಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ರಕ್ತಬೋಳ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಪ್ರವಾದಿಯ ಕೆಲಸವನ್ನ ಸೂಚಿಸುತ್ತೆ. ದೇವರ ಬಳಿಗೆ ಜನರನ್ನ ನಡೆಸುವಂತ ಕಾರ್ಯವನ್ನ ರಕ್ತಬೋಳ ಮಾಡುತ್ತೆ ಎಂಬುದಾಗಿ, ಸಂಧಾನ ಮಾಡುವಂತ ಕಾರ್ಯ ಮಾಡುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಕ್ರಿಸ್ತನು ಪ್ರವಾದಿಯಾಗಿ ಆ ಕಾರ್ಯವನ್ನು ಮಾಡುವುದಾಗಿ ಆ ಒಂದು ಕಾರಣಗಳಿಂದ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದರು, ಅಭಿಷೇಕ್ತನಾಗಿ ಬಂದರು. ಮತ್ತೆ ಮೂರನೇದಾಗಿ ಆತನ ಇಮ್ಮಾನುವೇಲನಾಗಿ ನಾವು ನೋಡ್ತೀವಿ. ಇಮ್ಮಾನುವೇಲ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಹೇಳಿ, ಇಮ್ಮಾನುವೇಲ ಅಂದ್ರೆ ಎಲ್ಲ ಮಗವೆಲ್ಲ ಜೋರಾಗಿ ಹೇಳ್ಬೇಕು. ಏನು ಇಮ್ಮಾನುವೇಲ ಅಂದ್ರೆ? ಇಮ್ಮಾನುವೇಲ ಅಂದ್ರೆ ಏನು? ಈ ಕಡೆ ನೋಡಿ, ಜೋರಾಗಿ ಹೇಳಿ ಅಂತ ಹೇಳಿದ್ರೆ ಮತ್ತೆ ಆ ಕಡೆ ನೋಡ್ತಾರೆ. ಏನ್ ಇಮ್ಮಾನುವೇಲ ಅಂದ್ರೆ? ಇಷ್ಟೆಲ್ಲ ಸೌಂಡ್ ಬರೋದು. ನಮಗೂ ಮೈಕೊಡಿ ಭಾಷೆ ಜೋರಾಗಿ ಹೇಳ್ತಿರುತ್ತೆ. ಜೋರಾಗಿ ಒಂದೇ ವಯಸ್ಸಲ್ಲಿ ಯಾರ ಜೊತೆ ಯೇಸು ಇದ್ದಾರೆ ಅಂತ ನಂಬ್ತಿದಿರೋ ಅವ್ರು ಹೇಳಿ. ಇಮ್ಮಾನುವೇಲ್ ಅಂದ್ರೆ ಯೆಶಾಯ 7:14 ನೋಡುವಾಗ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವುದಾಗಿ. ಯಾಕಂದ್ರೆ ದೇವರಿಂದ ನಾವೆಲ್ಲರೂ ದೂರವಾಗಿದ್ವಿ, ಇವತ್ತು ದೇವರಿಗೆ ನಮ್ಮ ಜೊತೆಗೆ ಬರೋದಕ್ಕೆ, ನಮ್ಮ ಜೊತೆ ಇರೋದಕ್ಕೆ ಇಳಿದು ಬಂದಿದ್ದಾರೆ. ಕ್ರಿಸ್ಮಸ್ ಹಬ್ಬ ಅಂದ್ರೆ ಯೇಸು ನಿನ್ನನ್ನ ಹುಡುಕಿ ಬಂದ ದಿನ. ಹೇಳಿ ಅಲ್ಲ, ಕ್ರಿಸ್ಮಸ್ ಅಂದ್ರೆ ಸಂಜು ಏನ್ ನೋಡ್ತಾ ಇದೀಯಾ? ಮೈ ಮರೆತು ಕೂತಿದ್ಯಾ ಚರ್ಚಲ್ಲಿ? ಎಲ್ಲರಿಗೂ ತಾನೇ ಹೇಳ್ತಾ ಇದ್ದೀನಿ ಯೇಸು ಯಾರು. ನಿಮ್ ಗಮನ ಎಲ್ಲ ಈ ಕಡೆ ಇರ್ಲಿ. ಏನು ಯೇಸು ಅಂದ್ರೆ? ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂದ್ರೆ ನಿಜವಾದ ಅರ್ಥ ಏನಂದ್ರೆ ಕ್ರಿಸ್ತನ ಆರಾಧನೆ ಎಂಬುದಾಗಿ ನಾವು ನೋಡ್ತೀವಿ. ಕ್ರಿಸ್ ಅಂದ್ರೆ ಕ್ರಿಸ್ತನು, ಮಸ್ ಅಂದ್ರೆ ಹಬ್ಬ ಅಥವಾ ಆರಾಧನೆ ಅಂತ ಹೇಳಿ, ಅದು ಗ್ರೀಕ್ ಭಾಷೆ ಅರ್ಥ, ಕ್ರಿಸ್ತನನ್ನ ಆರಾಧಿಸುವಂತದ್ದು. ಆದ್ರೆ ನಿಜವಾಗ್ಲೂ ಆತ್ಮಿಕ ಒಂದು ಅರ್ಥ ಏನು ಅಂತ ಹೇಳಿದ್ರೆ, ಯಾಕೆ ಈ ಕ್ರಿಸ್ಮಸ್ ಅನ್ನು ನಾವು ಆಚರಣೆ ಮಾಡ್ಬೇಕು ಅಂದ್ರೆ, ಯೇಸು ನಿನ್ನನ್ನ ನನ್ನನ್ನ ಹುಡುಕಿಕೊಂಡು ಬಂದ ದಿನ. ಆಮೇಲೆ ಆತನು ಹುಡುಕಿ ಬಂದಿದ್ದಕ್ಕೇನೆ ಇವತ್ತು ನೀನು ನಾನು ಇಲ್ಲಿ ಕೂತಿದ್ದೇವೆ. 2024 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿಲ್ಲ ಅಂದಿದ್ರೆ ನೀನು ನಾನು ಇಲ್ಲಿ ಇರ್ತಿರ್ಲಿಲ್ಲ. ಆಮೇಲೆ ಕಂಡುಕೊಂಡಿದ್ ಮಾತ್ರ ಅಲ್ಲ, ಅವತ್ತಿಂದ ಇದುವರೆಗೂ ನಮ್ಮ ಜೊತೆ ಯೇಸು ಇದ್ದಾರೆ. ಇನ್ನು ಮೇಲೂ ಯೇಸು, ನಾವು ಸಾಯೋ ತನಕ ಯೇಸು ಸ್ವಾಮಿ ನಮ್ಮ ಜೊತೆ ಇರ್ತಾರೆ, ಸತ್ತ ಮೇಲೂ ನಮ್ಮ ಜೊತೆ ಇರ್ತಾರೆ. ಆಮೇಲೆ ಇಮ್ಮಾನುವೇಲ ಅಂದ್ರೆ ಸ್ವಲ್ಪ ಹೊತ್ತು ನಮ್ಮ ಜೊತೆ ಇದ್ದು ಹೋಗೋ ದೇವರು ಅಲ್ಲ, ಶಾಶ್ವತವಾಗಿ ನಮ್ಮ ಜೊತೆ ಇರುವ ದೇವರು, ಯುಗ ಯುಗಾಂತರಗಳಲ್ಲೂ ನಮ್ಮ ಜೊತೆ ಇರುವ ದೇವರು. ಅದಕ್ಕೆ ಆತನು ಇಮ್ಮಾನುವೇಲ ಅಂತ ಕರೆಯೋದು. ಆಮೇಲೆ ಆದಿಕಾಂಡ 3:9 ನೋಡುವಾಗ ಆದಮ ಪಾಪ ಮಾಡ್ಬಿಟ್ಟು ದೇವರಿಂದ ದೂರ ಹೋಗಿ ಬಚ್ಚಿಟ್ಕೊಂಡಿರ್ತಾನೆ. ಆ ಮರದ ಹಿಂದೆಗಡೆ ಬಚ್ಚಿಟ್ಕೊಂಡಿರ್ತಾನೆ. ದೇವರು ಬರ್ತಾನೆ ಹುಡುಕೊಂಡು. ಮೊದಲನೇ ಸಲ ಬೈಬಲ್ ಅಲ್ಲಿ ಒಬ್ಬ ಮನುಷ್ಯನ ದೇವರು ಹುಡುಕುವಂತ ಒಂದು ವಚನ ನೋಡ್ತೀವಿ. ಆದಮನೇ ಎಲ್ಲಿದ್ದೀಯಾ ಎಂಬುದಾಗಿ. ಏನಂತ? ಆದಮನೇ ಎಲ್ಲಿದ್ದೀಯ ಏನಂತ? ಯಾರು ಹೇಳ್ತಿದ್ರು ಅವ್ರು ಕೇಳಿಸ್ಕೊತಿದ್ರ ಅಂತ ಅರ್ಥ. ಇಲ್ಲಾಂದ್ರೆ ಏನೋ ಯೋಚನೆ ಮಾಡ್ತಾ ಕೂತಿದ್ರಿ ಅಂತ. ಏನಂತ ಕೂಗ್ತಾ ಇದ್ದಾರೆ ದೇವರು? ಈಗ ನಿಮ್ಮ ಹೆಸರು ಸೇರಿಸ್ಕೊಳ್ಳಿ, ಆದಾಮನ ಜೊತೆ. ಆದಾಮನ ಹೆಸರು ಹತ್ರ ನಿಮ್ಮ ಹೆಸರು ಹೇಳ್ಕೊಂಡು ಹೇಳಿ. ಅರ್ಜುನನೇ ಹೇಳಿ, ಎಲ್ಲರೂ ನಿಮ್ಮ ಹೆಸರು ಸೇರಿಸ್ಕೊಂಡು ಹೇಳಿ. ಹಂಗೆ ಹುಡ್ಕೊಂಡು ಬಂದಿದ್ದು ಯೇಸು ನಿನ್ನ. ಅವತ್ತು ಏನೇ ತೋಟದಲ್ಲಿ ಆದಾಮನೇ ಎಲ್ಲಿದೆಯಾ ಅಂತ ಹುಡುಕು ಬಂದ ದೇವರು ಈ ಮೂಲಕಕ್ಕೆ ಅರ್ಜುನ ಎಲ್ಲಿದೆಯಾ ಅಂತಲ್ವಾ, ಲತಾ ಎಲ್ಲಿದೆಯಾ ಅಂತ, ಪ್ರೇಮ ಎಲ್ಲಿದೆಯಾ ಅಂತ ಯೇಸು ಹುಡ್ಕೊಂಡು ಬಂದಿದ್ದಕ್ಕೆ ನಿನ್ನನ್ನು ಆತನು ಕಂಡುಕೊಂಡು ರಕ್ಷಿಸಿ ಇವತ್ತು ಇಲ್ಲಿ ಕೂರಿಸಿರೋದು. ಹಲ್ಲೆಲೂಯಾ. ನಿನ್ನ ಸ್ವಂತ ನಂಬಿಕೆಯಿಂದ, ನಿನ್ನ ಸ್ವಂತ ಒಂದು ವಿಶ್ವಾಸದಿಂದ, ನಿನ್ನ ಸ್ವಂತ ಒಂದು ಪ್ರಯತ್ನಗಳಿಂದ ಅಲ್ಲ ನೀನು ಇಲ್ಲಿ ಕೂತಿರೋದು.
ದೇವರು ನಿನ್ನನ್ನು ಹುಡುಕಿ ಬಂದಿದ್ದು, ಮೊದಲು ದೇವರು ನಿನ್ನನ್ನು ಕಂಡುಕೊಂಡಿದ್ದು, ಮೊದಲು ದೇವರು ನಿನ್ನನ್ನು ಪ್ರೀತಿಸಿದ್ದು. ಆಮೇಲೆ ಹಾಗಾಗಿ ಆತ ನಿನ್ನನ್ನು ಕಂಡುಕೊಂಡು ಆತ ನಿನ್ನ ಜೊತೆ ಇದ್ದಾನೆ. ಇವತ್ತು ನಿನ್ನ ಜೊತೆ ಇದ್ದಾನೆ. ಇನ್ನು ಮೇಲೂ ನಾನು ನಿಮ್ಮ ಸೇವಕನಾಗಿ ನಿಮ್ಮ ಜೊತೆ ಯಾವಾಗಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಗಂಡ ಆದರೂ ಹೆಂಡತಿ ಆದರೂ ಜೊತೆಲಿ ಯಾವಾಗಲೂ ಇರೋಕ್ಕಾಗಲ್ಲ. ಮಕ್ಕಳಾದರೂ ಕೂಡ ಮಕ್ಕಳ ಜೊತೆ ತಂದೆ ತಾಯಿ ಕೂಡ ಯಾವಾಗಲೂ ಜೊತೆ ಇರೋಕ್ಕಾಗಲ್ಲ. ನಿನ್ನ ಜೊತೆ ಇರುವಾತನು ಯೇಸು ಮಾತ್ರ. ಆಮೇಲೆ ಯಾವಾಗಲೂ ಹಗಲು ರಾತ್ರಿ ನಿನ್ನ ಜೊತೆಲಿ ಇರುವ ದೇವರು ಯೇಸು ಆಗಿದ್ದಾನೆ. ಹಾಗಾಗಿನೇ ಆತನ ಮಾತ್ರನೇ ನಾವು ಇಮ್ಮಾನುವೇಲ್ ಅಂತ ಕರೀಬಹುದು. ಬೇರೆ ಯಾರು ಕೂಡ ಆ ಹೆಸರಿಟ್ಟು ಕರೆಯೋದಕ್ಕೆ ನಾವು ಆಗೋದಿಲ್ಲ. ಅದಕ್ಕೆ ನಮ್ಮ ಹೆಸರನ್ನು ಕೂಡ, ನಮ್ಮ ಸಭೆ ಹೆಸರು ಕೂಡ ಇಮ್ಮಾನುವೇಲ್ ಎಲಿಯಾಳ ಸಭೆ ಅಂತ ಹೇಳೋದು ಕಾರಣ ಆತನು ನನ್ನ ಜೊತೆ, ನಮ್ಮ ಜೊತೆ, ಸಭೆ ಜೊತೆ ಯಾವಾಗಲೂ ಇರ್ತಾನೆ. ದೇವರ ನಾಮ ಸ್ತೋತ್ರವಾಗಿ. ಸೊ ಮುಖ್ಯ ಸಂದೇಶಕ್ಕೆ ನಾವು ಹೋಗುವಾಗ ಇದರಲ್ಲಿ 3 ವಿಷಯಗಳನ್ನ ನಾವು ನೋಡೋಣ. ಕಳೆದ ಭಾನುವಾರ ನಾನು ಸೈತಾನನ ಒಂದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಬಗ್ಗೆ ಹೇಳಿದ್ರೆ, ಸೊ ಇವತ್ತು ಯೇಸು ಕ್ರಿಸ್ತನ ಒಂದು ಯೇಸುವಿನ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನು ನೋಡೋಣ. ಏನು ಯೇಸುವಿನ ಭೂತಕಾಲ? ಈಗ ಸೈತಾನ ಯಾವತ್ತಿಂದ ಇದ್ದ ಎಂಬುದಾಗಿ ನಾವು ಭೂತಕಾಲದಲ್ಲಿ ನೋಡಿದಾಗ ಅವನು ಪರಲೋಕದಲ್ಲಿ ಸೃಷ್ಟಿಸಲ್ಪಟ್ಟವನು, ಒಬ್ಬ ದೇವದೂತನಾಗಿ ಸೃಷ್ಟಿಸಲ್ಪಟ್ಟವನು. ಯೇಸು ಸೃಷ್ಟಿ ಅಲ್ಲ, ಆತನು ಸೃಷ್ಟಿಕರ್ತ. ಹೇಳಿ ಎಲ್ಲರೂ, ಯೇಸು ಎಲ್ಲರೂ ಒಂದೇ ವಯಸ್ಸಲ್ಲಿ. ಆತನು ಸೃಷ್ಟಿಕರ್ತ. ಆದರೆ ಸೈತಾನ ಅವನು ಸೃಷ್ಟಿಕರ್ತ ಅಲ್ಲ, ಅವನೊಬ್ಬ ಸೃಷ್ಟಿ. ಹಾಗಾಗಿ ನಾವು ಲೋಕದಲ್ಲೆಲ್ಲ ಹೇಳೋ ಹಾಗೆ ಯೇಸು ಒಂದು ಒಳ್ಳೆ ಮನುಷ್ಯ, ಈ ಮುಸ್ಲಿಂ ಹೇಳೋ ತರ ಯೇಸು ಒಂದು ಒಳ್ಳೆ ದೇವದೂತ ಅಥವಾ ಒಳ್ಳೆ ಪ್ರವಾದಿ ಅಂತ ಹೇಳ್ಕೊಂಡಿರ್ತಾರಲ್ಲ, ಅಲ್ಲ, ಅದಕ್ಕಿಂತ ಹೆಚ್ಚು ಯೇಸು. ಆಮೇಲೆ ಆತನು ಆದಿಯಿಂದಲೂ ಕೂಡ ಇರುವಾತನಾಗಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಬೆಳಕಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಆ 3ನೇ ವಚನದಲ್ಲಿರುವಂತಹ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಆದಿಯಲ್ಲಿ ವಾಕ್ಯವಾಗಿದ್ದ, ಆ ವಾಕ್ಯವು ದೇವರ ಬಳಿಯಲ್ಲಿದ್ದ, ಆ ವಾಕ್ಯವೇ ಹೇಳಿ ಅಲ್ಲ, ಆ ವಾಕ್ಯವೇ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಅಂದ್ರೆ ಅಲ್ಲಿ ದೇವರು ಇದ್ದಾನೆ, ವಾಕ್ಯವೂ ಇದೆ. ಆ ವಾಕ್ಯ ಯಾರು? ದೇವರ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಅದನ್ನೇ ನಾವು ನೋಡ್ತೀವಿ ಯೋಹಾನ ಸುವಾರ್ತೆ 1:14ರಲ್ಲಿ ವಾಕ್ಯವೆಂಬಾತನು ನರವತಾರಕ್ಕೆ, ಅಂದ್ರೆ ವಾಕ್ಯ ದೇವರು. ಆಮೇಲೆ ಅರ್ಥ ಆಗ್ತಿದೆಯಾ? ಸೊ ಆದಿಯಿಂದಲೂ ಕೂಡ ದೇವರು ಇರುವಾತನಾಗಿದ್ದಾನೆ, ಯೇಸು ಇರುವಾತನಾಗಿದ್ದಾನೆ. ಎಫೆಸಿಯಲ್ಲಿ ಕೂಡ, ಎಫೆಸಿ 1ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನಾವು ನೋಡುವಾಗ ಸಮಸ್ತ ಸೃಷ್ಟಿ ಕ್ರಿಸ್ತನ ಮೂಲಕನೇ ಆಗಿರೋದು ಎಂಬುದಾಗಿ ನೋಡ್ತೇವೆ. ಕ್ರಿಸ್ತನಿಲ್ಲದೆ ಈ ಲೋಕದಲ್ಲಿ ಏನು ಸೃಷ್ಟಿಯಾಗಿಲ್ಲ, ಎಲ್ಲವೂ ಕೂಡ ಕ್ರಿಸ್ತನೊಂದಿಗೆ ಸೃಷ್ಟಿಯಾಗಿರೋದು ಎಂಬುದಾಗಿ. ವಾಕ್ಯದ ಮೂಲಕ ದೇವರು ಸೃಷ್ಟಿ ಮಾಡೋದು ಅಂದ್ರೆ ಆ ವಾಕ್ಯ ಯೇಸುವೇ ಆಗಿದ್ದ, ಯೇಸುವಿನ ಮೂಲಕನೇ ಎಲ್ಲ ಸೃಷ್ಟಿಯಾಗಿದೆ. ಆಮೇಲೆ ಅರ್ಥ ಆಗ್ತದೆ ಹೇಳ್ತಿರೋದು? ನೀನ್ ನಂಬಿರುವಂತಹ ಕ್ರಿಸ್ತನ ಬಗ್ಗೆ ನೀನು ಸರಿಯಾಗಿ ತಿಳ್ಕೋಬೇಕು. ನೀನ್ ನಂಬಿರುವಂತಹ ಕ್ರಿಸ್ತನ ಬಗ್ಗೆ ನೀನು ಸರಿಯಾಗಿ ತಿಳ್ಕೋಬೇಕಂತ ಹೇಳ್ತೀವಿ. ಸೊ ಇದು ಜಸ್ಟ್ ನಾನು ಹೇಳ್ತಿರುವಂತದ್ದು. ಆದಿಕಾಂಡದಲ್ಲಿ ನಾವು ನೋಡ್ತೀವಿ 1:26ನೇ ವಚನದಲ್ಲಿ ನಾವು ಅಂತ ಹೇಳಿರೋದು, ನಾವು ಮನುಷ್ಯರನ್ನ ನಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ ಅಂತ ಹೇಳಿ. ನಾವು ಅಂದ್ರೆ ಒಬ್ಬರಿಗಿಂತ ಹೆಚ್ಚು. ಹಾಗಾಗಿ ನಾವು ತ್ರಿಯೇಕ ದೇವರಲ್ಲಿ ನಂಬಿಕೆ ಇಡ್ತಾ ಇದ್ದೇವೆ. ತಂದೆ, ಮಗ, ಪರಿಶುದ್ಧಾತ್ಮ ದೇವರು ಮೂವರು ಒಂದೇ ಆಗಿ ಆದಿಯಿಂದಲೂ ಇದ್ದಾರೆ. ತಂದೆ ಅಂದ್ರೆ ಹೆಚ್ಚಲ್ಲ, ಮಗ ಅಂದ್ರೆ ಹೆಚ್ಚಲ್ಲ, ಪರಿಶುದ್ಧಾತ್ಮ ಅಂದ್ರೆ ಹೆಚ್ಚಲ್ಲ. ಯಾರು ಹೆಚ್ಚು ಅಲ್ಲ, ಕಡಿಮೆ ಅಲ್ಲ, ಮೂವರು ಒಂದೇ ಆಗಿ ಅವರು ಆದಿಯಿಂದಲೂ ಕೂಡ ಸ್ವತಃ ಇರುವವರಾಗಿದ್ದಾರೆ. ಅವರನ್ನ ಯಾರು ಸೃಷ್ಟಿ ಮಾಡಿಲ್ಲ, ಮೊದಲಿಂದಲೂ ಕೂಡ ಅವರು ಇರುವವರಾಗಿದ್ದಾರೆ. ಹಲ್ಲೆಲೂಯಾ. ಮೋಶೆಗೆ ದೇವರು ಹೇಳ್ತಾನೆ ಇರುವಾತನಾಗಿದ್ದೇನೆ ಅಂತ ಹೇಳೋದು ಅಂತ. ದೇವರ ಹೆಸರು ಏನು ಗೊತ್ತಾ? ಇರುವಾತನಾಗಿರುವಾತ. ಈ ಯೇಸು ಅನ್ನೋದು ಯೇಸು ಹುಟ್ಟಿದ ಮೇಲೆ ಕೊಳ್ಳಲ್ಪಟ್ಟದ್ದು. ಕ್ರಿಸ್ತನಂದ್ರೆ ಯೇಸು ಬಂದ ಮೇಲೆ ಅಭಿಷೇಕನಾಗಿ ಆತನ ಹೇಳಲ್ಪಟ್ಟಿರೋದು. ಇಮ್ಮಾನುವೇಲ್ ಯೇಸು ಬಂದ ಮೇಲೆ ಆತನಿಗೆ ಇಮ್ಮಾನುವೇಲ್ ಅಂತ ಹೆಸರಿಡ್ತಾರೆ ಅಂತ ಹೇಳ್ಬಿಟ್ಟು, ಇವೆಲ್ಲವೂ ಕೂಡ ಕ್ರಿಸ್ತನ ಈ ಲೋಕದಲ್ಲಿ ಬುದ್ಧಿ ಬಂದ ಮೇಲೆ ಕೊಡುವಂತ ಹೆಸರುಗಳು.
ನಿಜವಾದ ಹೆಸರು ಇರುವಾತನು. ಆಮೇಲೆ ಇರುವಾತನು ಅನ್ನೋದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಆತನು ಸದಾ ಕಾಲ ಇರುವವನಾಗಿದ್ದಾನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಕ್ರಿಸ್ತನ ಮೂಲಕನೇ ಎಲ್ಲವೂ ಕೂಡ ಸೃಷ್ಟಿ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಆದಿಯಿಂದಲೂ ಇರುವಾತನಾಗಿದೆ. ನಾವೇನ್ ಹೇಳ್ತೀವಿ, 2024 ವರ್ಷಗಳಿಂದ ಯೇಸು ಲೋಕಕ್ಕೆ ಬಂದ ಅಂತ. ಹೌದು, ಬಂದಿದ್ದು 2000 ವರ್ಷಗಳಿಂದಲೇ. ಆದರೆ ಆತನು ಇರೋದು ಆದಿಯಿಂದಲೂ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಯೇಸುವಿನ ವರ್ತಮಾನ ಕಾಲದಲ್ಲಿ ನಾವು ನೋಡುವಾಗ, ಅಂದ್ರೆ ಈಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದ ನಂತರ ನಾವು ನೋಡೋದಾದ್ರೆ ಯೋಹಾನ ಸುವಾರ್ತೆ 1:14 1:14ರಲ್ಲಿ ಯೇಸು ಕ್ರಿಸ್ತನು ನರವತಾರಿಯಾಗಿ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತೇವೆ. ಆತನು ನರವತಾರಿಯಾಗಿ ಬರಕ್ ಮುಂಚೆ ಆತನು ಆತ್ಮನಾಗಿ ಇದ್ದಾನೆ. ಆಮೇಲೆ ಆತನ ಒಂದು ಭೂತಕಾಲ ಏನು, ಯೇಸು ಲೋಕಕ್ಕೆ ಬರಕ್ ಮುಂಚೆ ಆತನು ಆತ್ಮನಾಗಿದ್ದಾತನು, ಆತನು ವಾಕ್ಯವಾಗಿ ಇದ್ದಾತನಾಗಿದ್ದ. ಸೊ ಆತನು ದೇಹವನ್ನ, ಈಗ ನಾವು ಬಟ್ಟೆ ಹಾಕೊಂಡು ಬಂದಿದೀವಲ್ವಾ, ನಮ್ಮ ದೇಹದ ಮೇಲೆ ಬಟ್ಟೆಯನ್ನು ಹಾಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ಯೇಸು ದೇಹವೆಂಬ ಬಟ್ಟೆಯನ್ನು ಹಾಕೊಂಡು ಬಂದಿರುತ್ತೆ ಈ ಲೋಕದಲ್ಲಿ. ಸೊ ಅದನ್ನೇ ನಾವು ನೋಡೋದು, ನರವತಾರಿಯಾಗಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರೆಂಬುದಾಗಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, 1 ಕೊರಿಂಥ 15:3 ನಾವು ನೋಡ್ತೇವೆ, ಆತನು ಈ ಲೋಕದಲ್ಲಿ ಬಂದು ಸತ್ತನೆಂಬುದಾಗಿ ನೋಡ್ತೇವೆ. 1 ಕೊರಿಂಥ 15:4 ಪುನರುತ್ಥಾನನಾದನೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ 5ನೇದಾಗಿ ನಾವು ನೋಡುವಾಗ 4ನೇದಾಗಿ ಆತನು ಅಪೊಸ್ತಲ ಕೃತ್ಯಗಳು 1:10 ಆರೋಹಣನಾದನೆಂಬುದಾಗಿ ನಾವು ನೋಡ್ತೇವೆ. ಪರಲೋಕಕ್ಕೆ ಆತನು ಏರಿ ಹೋಗಿದ್ದನ್ನು ನಾವು ನೋಡ್ತೇವೆ. ಆದರೂ ಕೂಡ ಮತ್ತಾಯ 28:20 ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆತನ ಪ್ರೆಸೆಂಟ್ ಏನು, ಆತನು ಇವತ್ತಿಗೂ ನಮ್ಮ ಜೊತೆ ಇದ್ದಾನೆ. ಹಲ್ಲೆಲೂಯ. ನಿಮ್ಮನ್ನು ಅನಾಥನಾಗಿ ನಾನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ದಾನೆ. ಯೇಸು ಈ ಲೋಕಕ್ಕೆ ಬಂದಿದ್ದ ಆಗಲೇ ಹೇಳಿದಾಗೆ ನಮ್ಮ ಜೊತೆ ಇರೋದಕ್ಕಾಗಿ ಆತನು ಇಮ್ಮಾನುವೇಲನಾಗಿ ಬಂದಿದ್ದಾರೆ. ವರ್ತಮಾನ ಕಾಲ ಏನು ಯೇಸುವುದು, ಈ ಲೋಕದಲ್ಲಿ ಆತನು ಮನುಷ್ಯನಾಗಿ ಬಂದಿರೋದು. ಆತನು ನಮಗೋಸ್ಕರ ಸತ್ತಿರೋದು. ಯಾರಿಗೋಸ್ಕರ ಸತ್ತಿದ್ದು ಹೇಳಿ, ಬಾಯ್ಬಿಟ್ಟು ಯಾರಿಗೋಸ್ಕರ? ಅರಿಕೆ ಮಾಡಿ, ಸುಮ್ಮನೆ ತಿಳ್ಕೊಂಡು ಸುಮ್ಮನೆ ಇರೋದಲ್ಲ, ಬಾಯಿಂದ ಅರಿಕೆ ಮಾಡ್ಬೇಕಂದ್ರೆ ರಕ್ಷಣೆ ಆಗ್ಬೇಕಂದ್ರೆ ಅಲ್ವಾ. ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡೋದು ಎರಡೂ ಕೂಡ ತುಂಬಾ ಮುಖ್ಯವಾದವರು. ಹಾಗಾಗಿ ಇಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದು, ನಮಗೋಸ್ಕರ ಸತ್ತದ್ದು, ನಮಗೋಸ್ಕರ ಪುನರುತ್ಥಾನ, ನಮಗೋಸ್ಕರ ಆತನ ಪರಲೋಕಕ್ಕೆ ಹೋಗಿದ್ದಾರೆ, ನಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡೋದಕ್ಕಾಗಿ ಹೋಗಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತು ಆತನು ಸ್ಥಳವನ್ನು ಸಿದ್ಧ ಮಾಡಿದ್ಮೇಲೆ ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. 3ನೇದಾಗಿ ನಾವು ನೋಡುವಾಗ ಯೇಸುವಿನ ಭವಿಷ್ಯತ್ ಕಾಲ. ಯೇಸುವಿನ ಭವಿಷ್ಯತ್ ಕಾಲವನ್ನು ನೋಡುವಾಗ ಯೋಹಾನ ಸುವಾರ್ತೆಯಲ್ಲಿ 14:1-3 ನಾವು ನೋಡುವಾಗ ಯೇಸು ಕ್ರಿಸ್ತನು ಏನ್ ಮಾಡ್ತಿದ್ದಾನಂತೆ, ಸ್ಥಳವನ್ನು ಸಿದ್ಧ ಮಾಡ್ತಿದ್ದಾನೆ. ಹಲ್ಲೆಲೂಯ. ಏನಕ್ಕೆ ಯೇಸು ಪರಲೋಕಕ್ಕೆ ಹೋಗಿದ್ದಾರೆ? ನಿನಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ. ಪ್ರತಿಯೊಬ್ಬರು ಕೂಡ ಸಾಯ್ತಾ ಇದ್ದಾರಲ್ವಾ? ಯಾರು ಸಾಯ್ತಾ ಇದ್ದಾರೆ? ಯಾರು ಸಾಯ್ತಾ ಇರೋದು ಹೇಳಿ ಜನ? ಎಂತವ್ರು ಸಾಯ್ತಾ ಇದ್ದಾರೆ? ರೋಗ ಇರೋರು ಮಾತ್ರ ಅಲ್ವಾ? ಬಡವರು ಮಾತ್ರ ಸಾಯ್ತಾ ಇದ್ದಾರಲ್ವಾ? ಶ್ರೀಮಂತರು ಸಾಯ್ತಾ ಇಲ್ಲ. ಪೇಷಂಟ್ ಮಾತ್ರ ಸಾಯ್ತಾ ಇರಲ್ವಾ? ಡಾಕ್ಟರ್ಗಳು ಸಾಯ್ತಾ ಇಲ್ಲ. ಎಲ್ಲರೂ ತಾನೇ ಸಾಯ್ತಾ ಇದ್ದಾರೆ. ಇದೀರಾ? ಎಲ್ಲರೂ ತಾನೇ ಸಾಯ್ತಾ ಇದ್ದಾರೆ. ಸಾವನ್ನೋದು ಎಲ್ಲರಿಗೂ ಇದೆ. ಹುಟ್ಟಿದ ಮೇಲೆ ಸಾವನ್ನೋದು ಎಲ್ಲರಿಗೂ ಇದೆ. ಆದ್ರೆ ಸತ್ತ ಮೇಲೆ ನೀನು ಎಲ್ಲೋ ಹೋಗಿ ಅಂತ ಗೊತ್ತಿಲ್ವಲ್ಲ. ಈ ಲೋಕದಲ್ಲಿ ಜನ ಹೆಂಗ್ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಭೂಲೋಕನೇ ನಮಗೆ ಶಾಶ್ವತ, ನನಗಿರುವಂತ 2-3 ಎಕರೆ ಜಮೀನೇ ನನಗೆ ಶಾಶ್ವತ, ನನಗಿರುವಂತ ಈ ಮನೆನೇ ಶಾಶ್ವತ
ನನಗಿರುವಂತ ಬೆಳ್ಳಿ ಬಂಗಾರನೇ ಶಾಶ್ವತ ಅನ್ನೋ ರೀತಿಯಲ್ಲಿ ಪ್ರತಿ ದಿನ ಕಷ್ಟಪಟ್ಟು ಕೂಡ್ಸಿಟ್ಕೊಳ್ತಿದ್ದಾರೆ. ಹಗಲು ರಾತ್ರಿ ದುಡಿತಾ ಇದ್ದಾರೆ. ಸಂಪಾದನೆ ಮಾಡಿ ಬ್ಯಾಂಕ್ ಅಲ್ಲಿ ಇಡ್ತಾ ಇದ್ದಾರೆ. ಇರ್ಲಿ, ನನ್ನ ಒಂದು ವಯಸ್ಸಾದ ಮೇಲೆ ಉಪಯೋಗ ಆಗುತ್ತಂತಾನೋ, ನನ್ನ ಮಕ್ಕಳಿಗೆ ಉಪಯೋಗ ಆಗುತ್ತಂತಾನೋ ಹಗಲು ರಾತ್ರಿ ದುಡ್ಡು ಇಡ್ತಾ ಇದ್ದಾರೆ. ಹೌದು, ಆದ್ರೆ ಎಲ್ಲವನ್ನ ಬಿಟ್ಟು ನಾವು ಹೋಗ್ಬೇಕಾಗಿದೆ. ಹಾಗಾಗಿ ಎಲ್ಲಿ ಹೋಗ್ತೀವಿ ಅನ್ನೋದು ಮುಖ್ಯ. ಸತ್ತೋದ ಅಂತೀವಿ, ಸತ್ತು ಹೋದ. ಎಲ್ಲಿಗೆ ಹೋದ ಗೊತ್ತಿಲ್ಲ. ಮನುಷ್ಯನಿಗೆ ಸಾಯ ಮಾತ್ರ ಗೊತ್ತು, ಆದ್ರೆ ಸಾಯ ಮುಂಚೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಯೇಸು ಸ್ವಾಮಿ ನಿನ್ನ ರಕ್ಷಣೆ ಮಾಡಕ್ ಬಂದಿರೋದು ನಿಜ. ಎಲ್ಲಿಂದ ರಕ್ಷಣೆ ಮಾಡೋದಕ್ಕೆ? ಆ ನರಕದಿಂದಲೂ ಕೂಡ ರಕ್ಷಣೆ ಮಾಡೋದಕ್ಕೆ ಬಂದಿದ್ದಾನೆ. ಅಲ್ಲೂಯ್ಯ. ಈ ಭೂಲೋಕದಲ್ಲಿ ಯೇಸುನ ನಂಬಿದಾಗ ಸೈತಾನದಿಂದ ನೀನು ರಕ್ಷಿಸಲ್ಪಡ್ತೀಯ. ಎರಡನೇದಾಗಿ ಪಾಪದಿಂದ ನೀನು ರಕ್ಷಣೆ ಹೊಂದುತ್ತೀಯ. ಪಾಪ ಇಲ್ಲದವನಾಗಿ ನೀನು ಸತ್ತರೆ, ಯೇಸುವಲ್ಲಿ ನಂಬಿಕೆ ಇದ್ದವನಾಗಿ ನೀನು ಸತ್ತರೆ, ನಿನಗೋಸ್ಕರ ದೇವರು ಸ್ಥಳವನ್ನ ಸಿದ್ಧ ಮಾಡಿದ್ದಾರೆ. ಆ ಸ್ಥಳದಲ್ಲಿ ನೀನು ಇರ್ತೀಯ. ಆಮೇಲೆ ಇವತ್ತು ಕೂಡ ಯೇಸು ಆ ಸ್ಥಳವನ್ನ ಸಿದ್ಧ ಮಾಡ್ತಾರೆ. ಯೇಸು ಹೇಳಿದ್ರೆ ಗೊತ್ತಾ, ಆ ಸ್ಥಳವನ್ನ ಸಿದ್ಧ ಮಾಡಿ ನಾನು ಬರ್ತೇನೆ, ಬಂದು ನೀನನ್ನ ಕರ್ಕೊಂಡು ಹೋಗ್ತೇನೆ. ನಾನಿರೋ ಜಾಗದಲ್ಲಿ ನೀನಿರ್ಬೇಕು ಅಂತ. ಅಲ್ಲೂಯ್ಯ. ಯೇಸು ಇರೋ ಜಾಗದಲ್ಲಿ ನೀನ್ ಇರ್ಬೇಕು ಅಂದ್ರೆ, ನಿನ್ನ ಆತ್ಮ ಶಾಶ್ವತವಾಗಿ ಪರಲೋಕದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ, ಯೇಸುವನ್ನ ನಂಬಿ ಯೇಸುಗಾಗಿ ಜೀವಿಸೋದು ತುಂಬಾ ಮುಖ್ಯ. ಯೇಸುವಿನಿಂದ ದೂರ ಓಡಬೇಡಿ. ಯೇಸುವಿನಿಂದ ಯೇಸುವಿನಿಂದ ದೂರ ಓಡಬೇಡಿ. ಆದ ನಂತರ ದೂರ ಓಡಬೇಡಿ. ಮರದಿಂದ ಹೋಗಿ ಬಚ್ಚಿಟ್ಕೋಬೇಡಿ. ಆ ಮರ ಅನ್ನೋದು ಒಂದು ಜಾತಿಗೆ ಸೂಚನೆ. ಆ ಮರ ಅನ್ನೋದು ಒಂದು ಧರ್ಮಕ್ಕೆ ಸೂಚನೆ. ಆ ಮರ ಅನ್ನೋದು ನೀನು ಯೇಸುವನ್ನ ನಂಬದಿರೋದಕ್ಕೆ ಒಂದು ತಡೆ. ಅದು ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಕುಟುಂಬ, ನಿನ್ನ ಗ್ರಾಮ, ಅದೇನೇ ಇರ್ಬೋದು. ಅದರ ಹಿಂದೆ ನೀನು ಬಚ್ಚಿಟ್ಕೊಳ್ತಿದ್ಯಾ ಅಂತ. ಯೇಸುವನ್ನ ನೋಡಕ್ಕಾಗದೆ, ಯೇಸುವಿನ ಬಳಿ ಬರಕ್ಕಾಗದೆ ನಿನ್ನನ್ನು ನೀನು ಅದರ ಹಿಂದೆ ಬಚ್ಚಿಟ್ಕೊಳ್ತಿದ್ಯಾ ಅಂತ. ಯೇಸು ಕೂಗ್ತಾ ಇದ್ದಾನೆ, ನಿನ್ನ ಹೆಸರಿಟ್ಟು ಕರೀತಾ ಇದ್ದಾನೆ. ಎಲ್ಲಿವರೆಗೂ ನೀನು ದೇವರ ಮುಂದೆ ಬರಲು, ಎಲ್ಲಿವರೆಗೂ ನೀನು ದೇವರ ವಾಕ್ಯವನ್ನು ಕೇಳಿ, ಸತ್ಯವನ್ನ ಕೇಳಿ ದೇವರ ಬಳಿಗೆ ಬರೋದಿಲ್ವೋ, ಅಲ್ಲಿವರೆಗೂ ನೀನು ಮರದ ಹಿಂದೆನೇ ಇರ್ಬೇಕಾಗತ್ತೆ, ಅಲ್ಲೇ ಸಾಯ್ಬೇಕಾಗತ್ತೆ, ನರಕಕ್ಕೆ ಹೋಗ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ಯೇಸು ನಿನಗೋಸ್ಕರ ಆ ಸ್ಥಳವನ್ನು ಸಿದ್ಧ ಮಾಡಬೇಕು ಅಂದ್ರೆ ಯೇಸುವನ್ನ ನೀನು ನಂಬೋದು ತುಂಬಾ ಮುಖ್ಯ. ಕ್ರಿಸ್ತನಿಗಾಗಿ ಜೀವಿಸೋದು ತುಂಬಾ ಮುಖ್ಯ. ಅಪೊಸ್ತಲರ ಕೃತ್ಯಗಳು 1:11 ನಾವು ನೋಡ್ತೇವೆ, ದೇವದೂತರು ಬಂದು ಹೇಳ್ತಾರೆ, ಯೇಸು ಪರಲೋಕಕ್ಕೆ ಹೋಗಿರೋದನ್ನ ಏನ್ ನೋಡ್ತಿದ್ದೀರಾ? ಆತನ ಪರಲೋಕಕ್ಕೆ ಹೋಗಿದ್ದಾರೆ ನಿಜ, ಆದ್ರೆ ಹೇಗೆ ಪರಲೋಕಕ್ಕೆ ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರೋ ಅದೇ ಪ್ರಕಾರ ಮತ್ತೆ ಬರ್ತಾರೆ. ಹಲ್ಲೆಲೂಯಾ. ಯಾರು ಬರ್ತಾರೆ? ಜಾನಕಿ ಶಿಷ್ಯ ಯಾರು ಬರ್ತಾರೆ? ಯಾರು ಬರ್ತಾರೆ ಮತ್ತೆ? ಹೇಳಿ ಬಾಯ್ಬಿಟ್ಟು. ಬೇರೆ ಟೈಮಲ್ಲೆಲ್ಲ ಜಾಸ್ತಿ ಮಾತಾಡ್ತೀರಲ್ವ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಕೇಳಿಸೋದು. ಯಾರು ಬರ್ತಾರೆ ಮತ್ತೆ? ಕೇವಲ ಯೇಸು ಮಾತ್ರ ನಿನಗೋಸ್ಕರ ಬರ್ತಾರೆ. ಇದುವರೆಗೂ ನಾವು ಪೂಜೆ ಮಾಡಿದಂತಹ, ಇದುವರೆಗೂ ನಾವು ನಂಬಿಕೆ ಇಟ್ಟಂತ ಯಾವ ದೇವರುಗಳು ಕೂಡ ಮತ್ತೆ ಬರ್ತೀನಿ ಅಂತ ಹೇಳೋದಿಲ್ಲ. ನೀವು ಆ ದೇವರುಗಳ ಬಗ್ಗೆ ಎಲ್ಲ ಪುರಾಣ ಕೇಳಿರ್ಬೋದು, ಕಥೆಗಳು ಕೇಳಿರ್ಬೋದು. ಯಾರಾದ್ರೂ ಮತ್ತೆ ನಿನ್ನ ಕರ್ಕೊಂಡು ಹೋಗಕ್ಕೆ, ನಿನ್ನ ರಕ್ಷಣೆ ಮಾಡಕ್ ಬರ್ತೀನಿ ಅಂತ ಹೇಳಿದಾರ? ಖಂಡಿತ ಯಾರಿಲ್ಲ. ಅವ್ರ ಸಾವಿಂದಾನೇ ಅವ್ರು ಜಯಿಸಕ್ಕಾಗ್ಲಿಲ್ಲ. ಅವರೇ ಸತ್ತು ಸಮಾಧಿಗಳಲ್ಲಿದ್ದಾರೆ. ನಾವು ಇವತ್ತು ನಂಬಿ ಬಂದಂತ ದೇವರುಗಳೇ ಸತ್ತು ಸಮಾಧಿಗಳಲ್ಲಿದ್ದಾರೆ. ಆದ್ರೆ ಯೇಸುವಿನ ಸಮಾಧಿ ಇವತ್ತು ತೆರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಯೇಸು ಹೇಗೆ ಮರಣದಿಂದ ಪ್ರಥಮ ಫಲವಾಗಿ ಎದ್ದು ಬಂದಿದ್ದಾರೋ ಅದೇ ರೀತಿಯಲ್ಲಿ ನಿನ್ನನ್ನ ದೇವರು ಮರಣವನ್ನ ಜಯಿಸುವಂತೆ ಮಾಡ್ತಾರೆ. ಹಾಗಾಗಿ ನೀನೇನ್ ಮಾಡ್ಬೇಕು? ಆ ಯೇಸು ಕ್ರಿಸ್ತನ ತಿರುಗಿ ಬರೋದಕ್ಕೆ ರೆಡಿ ಇದ್ದಾರೆ. ಆ ಸ್ಥಳ ಸಿದ್ಧ ಮಾಡಿದ್ರೆ ಆತರ ಬರ್ತಾನೆ. ಬರೋ ತನಕ ನೀನು ನಾನು ಏನ್ ಮಾಡ್ಬೇಕು? ಆ ದೇವರಲ್ಲಿ ಇರುವಂತದ್ದು, ದೇವರಿಗಾಗಿ ಜೀವಿಸುವಂತದ್ದು ತುಂಬಾ ಮುಖ್ಯ. ಏನಕ್ಕೆ ಬರ್ತಾರೆ? ತಿರುಗಿ ಬರ್ತಾರಲ್ವಾ? ಏನಕ್ಕೆ ಬರ್ತಾರೆ? 1 ಥೆಸಲೋನಿಕದಲ್ಲಿ 4:17 ವಚನವನ್ನ ನೋಡುವಾಗ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ, ಆಮೇಲೆ ನಿನ್ನನ್ನು ನನ್ನನ್ನ ಕರೆದುಕೊಂಡು ಹೋಗಲು ಬರ್ತಾ ಇದ್ದಾರೆ. ಯೇಸುವಲ್ಲಿ ಯಾರಿರ್ತಾರೋ, ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯಲ್ಲಿ ಯಾರಿರ್ತಾರೋ
ಇಷ್ಟ ಇಲ್ಲ ಅಂದ್ರೆ ಸೈತಾನ ಬಂದು ಹೇಳ್ಕೊಂಡು ಹೋಗ್ತಾರೆ ಅವ್ರಿಗೆ ಇಷ್ಟ ಆಗೋ ಶುಭ ವಾರ್ತೆ, ಶುಭ ಸಂದೇಶ ಯೇಸು ಬಂದಿದ್ದು ಮಾತ್ರ ಅಲ್ಲ, ಆತನ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗೋದು ಕೂಡ ಬರ್ತಾರೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಯೇಸು ಕ್ರಿಸ್ತನು ನಾವು ನೋಡ್ತೀವಿ ಎಲ್ಲ ಅಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಮತ್ತೆ 28:18 ನಾವು ನೋಡಿದ್ರೆ ಎಲ್ಲ ಅಧಿಕಾರ ನಿನ್ನ ನನ್ನ ಈ ಲೋಕವನ್ನೆಲ್ಲ ನ್ಯಾಯ ತೀರ್ಪು ಕೊಡುವಂತ ಅಧಿಕಾರ, ಎಲ್ಲರನ್ನ ನ್ಯಾಯ ತೀರ್ಪು ಕೊಡುವಂತ ಅಧಿಕಾರ. ಯಾರು ಯೇಸುನ ನಂಬಿದರೆ ಯಾರಿಲ್ಲ. ಇದುವರೆಗೂ ನಿನ್ನಿಷ್ಟಕ್ಕೆ ನೀನು ಬದುಕ್ತಿರ್ತೀಯಲ್ವಾ, ನಿನ್ನ ಇಷ್ಟಕ್ಕೆ ನೀನು, ನಿನ್ನ ಆಸೆಗಳ ಪ್ರಕಾರ ನೀನು, ನಿನ್ನ ಉದ್ದೇಶ, ನಿನ್ನ ಗುರಿ, ನನ್ನ ಜೀವನ, ನನ್ನ ಇಷ್ಟ ಅನ್ನೋದಕ್ಕೆ ಓಡ್ತಿದೆಯಲ್ವಾ, ಒಂದು ದಿನ ಇದೆ. ಆ ದಿನದಲ್ಲಿ ಯೇಸು ಕ್ರಿಸ್ತನು ಆ ಒಂದು ನ್ಯಾಯ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಆತನ ಮುಂದೆ ನೀನು ಹೋಗಿ ಲೆಕ್ಕ ಕೊಡುವಂತ ದಿನ ಬರುತ್ತೆ. ಪದೇ ಪದೇ ಇವತ್ತೇನು ಸೇವಕರಾಗಿರ್ಬೋದು, ಸಹೋದರರಾಗಿರ್ಬೋದು, ಪದೇ ಪದೇ ಹೇಳ್ತಿರ್ತಾರೆ ನಿಮ್ಗೆ ಯೇಸು ನಂಬ್ಕೊಳ್ಳಿ, ಸಭೆ ಬನ್ನಿ, ದೇವರ ಜೀವಿಸಿ ಅಂತ. ಅವ್ರು ಹೇಳ್ತಿರೋದು ಅವ್ರು ಒಳ್ಳೇದಾಗಲಿ ಅಂತ ಅಲ್ಲ, ಅವ್ರು ಪರಲೋಕಕ್ಕೆ ಹೋಗ್ಬೇಕು ಅಂತ ಅಲ್ಲ. ಅವ್ರು ನಂಬಿದ್ದಾರೆ, ಅವ್ರು ಪರಲೋಕಕ್ಕೆ ಹೋಗ್ತಾರೆ. ಆದ್ರೆ ನೀವು ನರಕಕ್ಕೆ ಹೋಗ್ಬಾರ್ದು ಅಂತ, ನೀವು ನಾಶವಾಗಬಾರ್ದು ಅಂತಾನೆ ಪದೇ ಪದೇ ಈ ಸುವಾರ್ತೆನ ಸಾರ್ತಾ ಇರೋದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದಿರುವಂತ ನೀವು ಸತ್ಯವನ್ನು ತಿಳ್ಕೊಂಡು ಸತ್ಯಕ್ಕಾಗಿ ಜೀವಿಸಿ. ಯೇಸುವೇ ಆ ಸತ್ಯ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಈ ಕ್ರಿಸ್ಮಸ್ ದಿನದಲ್ಲಿ ಮುಖ್ಯದಲ್ಲಿ ನಾವು ನೋಡುವಂತ ವಿಷಯ ಏನು, ಏನನ್ನ ನಾವು ತಿಳ್ಕೊಂಡು ಹೋಗ್ಬೇಕು. ಈ ಕ್ರಿಸ್ಮಸ್ ಹಬ್ಬದಲ್ಲಿ ಯೇಸು ಹುಟ್ಟಿರೋದು ನಿಜ, ಯೇಸು ನಮಗೋಸ್ಕರ ಬಂದಿರೋದು ನಿಜ, ಅದನ್ನ ಹುಡುಕಿ ಬಂದಿರೋದು ನಿಜ, ನಮಗೋಸ್ಕರ ಅದನ್ನ ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡಿರೋದು ನಿಜ. ಆದ್ರೆ ಈ ಸಂದೇಶ ನೀನು ನಾನು ಏನ್ ಮಾಡ್ಬೇಕು? ಮತ್ತಾಯ 24:14 ನೋಡ್ತೇವೆ. ಸಕಲ ಸೃಷ್ಟಿಗೆ ನಾವು ಸುವಾರ್ತೆನ ಸಾರಬೇಕು ಎಂಬುದಾಗಿ, ಸರ್ವ ಜನರಿಗೆ, ಎಲ್ಲಾ ಜನರಿಗೆ. ಈಗೋ ಯೇಸು ಇಲ್ಲಿ ಬರ್ತಾ ಇದ್ದಾನೆ, ಈಗೋ ಯೇಸು ಬೇಗ ಬರ್ತಿದ್ದಾನೆ ಅಂತ ಹೇಳ್ತಿದಾರಲ್ಲ, ಖಂಡಿತ ಅಲ್ಲ. ಯೇಸು ಈಗೋ ಇಲ್ಲಿ ಬರ್ತಿದ್ದಾನೆ ಅಂತ ಇಲ್ಲ. ಯೇಸು ಬೇಗನೆ ಬರ್ತಾನೆ. ಯಾವಾಗ? ಸುವಾರ್ತೆ ಸಾರಲ್ಪಟ್ಟಾಗ. ನೀನು ನಾನು ಯೇಸು ಬರೋದನ್ನ ಎದುರು ನೋಡ್ಕೊಂಡು ಕೂತ್ಕೊಳ್ಳೋದು ಅಲ್ಲ, ಯೇಸುವಿನ ಮಕ್ಕಳಾಗಿ ಸುವಾರ್ತೆ ಸಾರೋದು ನಮ್ಮ ಕೆಲಸ. ಈ ಸಂದೇಶವನ್ನ ದೇವದೂತರು ಹೋಗಿ ಹೇಗೆ ಹೇಳಿದ್ರು ಆ ಕುರುಬರಿಗೆ, ಅದೇ ರೀತಿಯಲ್ಲಿ ನೀನು ನಾನು ಭಾರತ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಯೇಸು ನಿನಗೋಸ್ಕರ ಹುಟ್ಟಿದ್ದಾರೆ ಅಂತ ಹೇಳಬೇಕು. ಆಮೇಲೆ ಕಷ್ಟದಲ್ಲಿದೆಯಾ, ಕಷ್ಟಪಡುವರೆ, ಹೊರವತ್ತುವರೆ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಯೇಸುವಿನ ಕೂಗು, ಆ ಕೂಗನ್ನ ಜನರ ಬಳಿಗೆ ಮುಟ್ಟಿಸ್ಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಅವತ್ತು ದೇವದೂತರು, ನಂತರ ಆದ ಸಭೆ, ಇವತ್ತು ನೀನು ನಾನು ಆ ಯೇಸುವಿನ ಶುಭ ಸಂದೇಶವನ್ನ ತೆಗೆದುಕೊಂಡು ಹೋಗಿ ನಾವು ಸಾರಬೇಕು. ನಿನ್ನ ಮನೆಯವರಿಗೆ ಸಾರಿ ಯೇಸು ಹುಟ್ಟಿರೋ ಸಂದೇಶವನ್ನ, ಅವ್ರಿಗೋಸ್ಕರ ಹುಟ್ಟಿದರೆ ಆ ಯೇಸು ಅನ್ನೋದನ್ನ ತಿಳಿಸಿ. ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಗೊತ್ತು, ಆದ್ರೆ ಆ ಹಬ್ಬ ಅವನನ್ನ ಹುಡ್ಕೊಂಡು ಯೇಸು ಬಂದಿದ್ದಾನೆ, ಆ ವ್ಯಕ್ತಿನ ಹುಡ್ಕೊಂಡು ಯೇಸು ಬಂದಿದ್ದಾರೆ ಅನ್ನೋ ಸತ್ಯ ಗೊತ್ತಿಲ್ಲ. ಕ್ರಿಸ್ಮಸ್ ಹಬ್ಬ ಅಂದ ತಕ್ಷಣ ಹೊಸ ಬಟ್ಟೆ, ಕ್ರಿಸ್ಮಸ್ ಹಬ್ಬ ಅಂದ ತಕ್ಷಣ ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ. ಆದ್ರೆ ಸತ್ಯನ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಅಂತ್ಯ ಯಾವಾಗ ಬರುತ್ತೆ? ಸುವಾರ್ತೆ ಲೋಕಕ್ಕೆಲ್ಲ ಸಾರಲ್ಪಟ್ಟಾಗ. ಹಾಗಾಗಿ ಯೇಸು ಕ್ರಿಸ್ತರು ಕೂಡ ನಮಗೆ ಏನ್ ಹೇಳೋಗಿದ್ದಾರೆ ಅಂತ ಹೇಳಿದ್ರೆ, ಈ ಲೋಕದ ಕಟ್ಟಕಡೆಯವರೆಗೂ ಕೂಡ ಆತನ ಸಾಕ್ಷಿಗಳಾಗಿರ್ಬೇಕೆಂಬುದಾಗಿ, ಆಮೇಲೆ ಕ್ರಿಸ್ತನ ಸಾಕ್ಷಿಗಳಾಗಿ ನಾವು ಬದುಕಬೇಕೆಂಬುದಾಗಿದೆ ಯೇಸು ಹೇಳಿದ್ದಾರೆ. ಮತ್ತೆ ಆ ಕ್ರಿಸ್ತನ ನಮಗೆ ಹೇಳಿರುವಂತ ಮಾತು ಮತ್ತಾಯ 28:20 ನಾವು ನೋಡೋದಾದ್ರೆ, ಆತನು ನಮ್ಮ ಜೊತೆ ಇರ್ತಾರೆ ಸದಾಕಾಲ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸವೂ ಆತನು ನಮ್ಮ ಜೊತೆ ಇದ್ದಾರೆ. ಯಾರ ಜೊತೆ ಇರ್ತಾರೆ? ಸುವಾರ್ತೆನ ಹಿಡ್ಕೊಂಡವ್ರ ಜೊತೆ. ಯಾರ ಜೊತೆ ಇರ್ತಾರೆ? ಯೇಸುವಿನ ನಂಬಿದವರ ಜೊತೆ. ಯಾರ ಜೊತೆ ಇರ್ತಾರೆ? ಈ ಸುವಾರ್ತೆನ ಸಾರುವವರ ಜೊತೆ ಯೇಸು ಇರ್ತಾರೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ನಿನ್ನ ಜೀವಿತ ಬದಲಾಗಿಲ್ಲ ಅಂದ್ರೆ, ಇನ್ನು ನಿನ್ನ ಜೀವನ, ನಿನ್ನ ಕುಟುಂಬ ಬದಲಾಗಿಲ್ಲ ಅಂದ್ರೆ, ಅದಕ್ಕೆ ಕಾರಣ ನಿನ್ನ ಜೀವಿತದಲ್ಲಿ ಯೇಸು ಸರಿಯಾಗಿ ನೀನು ಸ್ವೀಕರಿಸಿಲ್ಲ ಅಂತ, ನಿನ್ನ ತೀರ್ಮಾನ ಸರಿ ಇಲ್ಲ ಅಂತ. ಯೇಸು ಬಂದಿರೋದೇ ನಿನ್ನ ಜೀವನ ಬದಲಾಯಿಸೋದಕ್ಕೆ, ಯೇಸು ಬಂದಿರೋದೇ ನಿನ್ನ ಕುಟುಂಬನ ಬದಲಾಯಿಸೋದಕ್ಕೆ. ಯೇಸು ನಿನ್ನ ಜೀವಿತದಲ್ಲಿ ಇದ್ದಾರೆ, ಆದ್ರೂ ಪ್ರಯೋಜನ ಇಲ್ಲ. ಯೇಸು ನಾನು ನಂಬಿದ್ದೀನಿ, ಬದಲಾವಣೆ ಆಗ್ತಿಲ್ಲ. ಯೇಸು ನಾನು ಅಲ್ಲ, ಬಾಯಿ ಮಾತಲ್ಲ, ನಿನ್ನ ಕ್ರಿಯೆಯಲ್ಲಿ ತೋರಿಸು ನೀನು ಎಷ್ಟು ಮಟ್ಟಿಗೆ ಯೇಸು ನಂಬಿದ್ಯಾ ಅಂತ. ಆಮೇಲೆ ಯೇಸುಗಾಗಿ
ಅದಕ್ಕಾಗಿ ನೀನು ಜೀವಿಸು. ಎಲ್ಲಾ ಸಮಯದಲ್ಲೂ ತಡೆಗಳಿಲ್ಲದೆ ಇದ್ದಾಗ ಮಾತ್ರ ಯೇಸು ಯೇಸು ಅಲ್ಲ, ತಡೆಗಳ ಮಧ್ಯದಲ್ಲಿ ಯೇಸುಗಾಗಿ ಜೀವಿಸು. ಆಮೇಲೆ ಯೇಸುವನ್ನು ನಂಬಿದ್ರೆ ನೀನು ದೇವರ ಮಹಿಮೆಯನ್ನು ಕಾಣ್ತೀಯ. ನಿನ್ನ ಜೀವಿತದಲ್ಲಿ ಕಷ್ಟಗಳಿದೆ, ನಿನ್ನ ಜೀವಿತದ ಸಮಸ್ಯೆಗಳಿದೆ, ನಿನ್ನ ಜೀವಿತದಲ್ಲಿ ರೋಗಗಳು, ನಿನ್ನ ಜೀವಿತದಲ್ಲಿ ಬಡತನ, ನಿನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿದೆ. ಆದ್ರೆ ಯೇಸು ಇಲ್ವಲ್ಲ, ಯೇಸು ಇರೋ ಜಾಗದಲ್ಲಿ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಆಮೇಲೆ 100% ಯೇಸು ಇರೋ ಕಡೆ ಸಮಾಧಾನ, ಯೇಸು ಇರೋ ಕಡೆ ಸಂತೋಷ. ಯಾಕಂದ್ರೆ ದೇವದೂತ ಬಂದು ಹೇಳಿದ್ದೇನು, ನಿಮಗೆ ಅತ್ಯಂತ ಸಂತೋಷವಾದಂತ ವಿಷಯ ಹೇಳ್ತೇನೆ, ಯೇಸು ನಿಮಗೋಸ್ಕರ ಹುಟ್ಟಿದ್ದಾರೆ. ಯಾರಿಗೋಸ್ಕರ ಹುಟ್ಟಿದ್ದಾರೆ? ಇಲ್ಲಿ ಸೌಂಡ್ ಬರ್ತಿಲ್ಲ, ಸೌಂಡ್ ಬರ್ತಿಲ್ಲ. ನನಗೋಸ್ಕರ ಬೇಡ, ನನಗೋಸ್ಕರ ಬೇಡ. ಯೇಸು ಯಾರಿಗೋಸ್ಕರ ಹುಟ್ಟಿದ್ದಾರೆ? ಯೇಸು ಖಂಡಿತ ನಿಮಗೋಸ್ಕರ ಹುಟ್ಟಿದ್ದಾರೆ. ಮೊದಲು ನಿನಗೆ, ಆಮೇಲೆ ಇತರರಿಗೆ. ಆ 5 ಮಂದಿ ಕನ್ನಿಕೆಯರು ಬುದ್ಧಿವಂತರು ಏನ್ ಮಾಡ್ತಾರೆ, ಆ ಒಂದು ಎಣ್ಣೆನ ಅವರು ಇಟ್ಕೊಂತಾರೆ. ಪಕ್ಕದವ್ರು ಇನ್ನೂ 5 ಅಜ್ಞಾನಿಗಳು, ಅವ್ರು ಕೇಳಿದ್ರು ಕೂಡ ಕೊಡಲ್ಲ. ನಾವು ಕೊಟ್ಬಿಟ್ರೆ ನಮ್ಗಿಲ್ಲದಾಗುತ್ತೆ, ನಿಮ್ಗಿಲ್ಲದಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಹೋಗಿ ಹೊರಗಡೆ ತಗೋಬನ್ನಿ. ಬುದ್ಧಿವಂತರಾಗಿದ್ದಿದ್ದೆ ನಾವು. ಯಾಕಂದ್ರೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ ಯೇಸುಗಾಗಿ ಎದುರು ನೋಡೋದು, ಯೇಸುವನ್ನ ಸಂಧಿಸೋದು. ಮೊದಲು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಾವು ರಕ್ಷಣೆ ಮಾಡ್ಕೊಳ್ಳದೆ ಇನ್ನೊಬ್ಬರನ್ನ ಯೇಸುಗೆ ಹೋಗು, ಚರ್ಚ್ ಹೋಗು, ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳೋದಲ್ಲ. ನಾವಿರೋ ಕಡೆನೇ ಇರ್ತೀವಿ. ಯೇಸುನ ನಂಬಿರೋರು ಮಾತ್ರನೇ ರಕ್ಷಣೆ ಹೊಂದುತ್ತಾರೆ, ಆಶೀರ್ವಾದ ಹೊಂದುತ್ತಾರೆ. ಹಾಗಾಗಿ ನೀನು ಯೇಸುವಲ್ಲಿ ನಂಬಿ ಯೇಸುಗಾಗಿ ಜೀವಿಸು. ಯೇಸು ಕ್ರಿಸ್ತನು ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ಈ ಕ್ರಿಸ್ಮಸ್ ಹಬ್ಬ ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ನಿನ್ನ ಜೀವಿತದಲ್ಲಿ ಈ ಕ್ರಿಸ್ಮಸ್ ಹಬ್ಬ ಸಂತೋಷದ ಹಬ್ಬವಾಗಿ ಸಂತೋಷಕರವಾಗಿ ಇರಬೇಕು. ಅಂದ್ರೆ ಯೇಸು ನಿನ್ನ ಜೊತೆ ಯಾವಾಗ ಇರೋದಕ್ಕೆ ಸಿದ್ಧನಾಗಿದ್ದಾನೆ. ಆದ್ರೆ ನೀನು ಯೇಸುವಿನ ಜೊತೆ ಯಾವಾಗ ಇರೋದಕ್ಕೆ ತಯಾರಾಗಿದ್ದೀಯ? ನಾನು ಯೇಸುವಿನ ಜೊತೆ ಪ್ರತಿದಿನ ಇರ್ತೀನಿ ಅಂತ ಹೇಳೋದಾದ್ರೆ, ಕ್ರಿಸ್ತರು ಯಾವಾಗ ಪ್ರತಿದಿನ ನಿನ್ನ ಜೊತೆ ಇರ್ತಾರೆ, ನಿನ್ನ ಕಾಲು ಕಲ್ಲಿಗೆ ತರದಂತೆ ಕಾಪಾಡ್ತಾರೆ. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಪಾದದಲ್ಲಿ ಹೌದು ಸ್ವಾಮಿ, ಜನರನ್ನ ರಕ್ಷಿಸಲು ಕ್ರಿಸ್ತರು ಲೋಕಕ್ಕೆ ಬಂದನೆಂಬ ಅಂಶದ ಕುರಿತಾಗಿ ನಾವು ಇವತ್ತು ವಾಕ್ಯವನ್ನು ತಿಳ್ಕೊಳ್ಳೋದಕ್ಕೆ ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರುವ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಅವರ ಜೀವಿತದಲ್ಲಿ ನಿಜವಾಗ್ಲೂ ಕೂಡ ಅಪ್ಪ ಕ್ರಿಸ್ತನ ಸುವಾರ್ತೆ ಬೆಳಕು ಇವತ್ತು ಉದಯಿಸಿದೆ. ಆ ಬೆಳಕು ಶಾಶ್ವತವಾಗಿ ಅವರ ಜೀವಿತದಲ್ಲಿ ಇರುವಂತೆ, ಅವರ ಕುಟುಂಬಗಳಲ್ಲಿ ಇರುವಂತೆ ಸಹಾಯ ಮಾಡಿ, ಸಂತೋಷ ಸಮಾಧಾನ ಅನುಗ್ರಹಿಸಿ, ಅವರ ಜೀವಿತದಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ, ನೀತಾನೆ ಅವರ ಜೀವಿತದಲ್ಲಿ ಯಜಮಾನನಾಗಿ ದೇವರಾಗಿ ನಡೆಸಬೇಕಾಗಿ ಈ ಸುವಾರ್ತೆಯನ್ನು ನಾವು ಭಾರತ ದೇಶದಾದ್ಯಂತ ತೆಗೆದುಕೊಂಡು ಹೋಗಲು, ಪ್ರಪಂಚದಾದ್ಯಂತ ತೆಗೆದುಕೊಂಡು ಹೋಗಲು ಆಮೆನ್. ಸ್ತೋತ್ರ ದೇವನೇ, ರಾಜನೇ, ಕರುಣಾಮಯನೇ,